ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ನಾನು ಸಿಂಧು. ಇವತ್ತು ವ್ಲಾಗ್ನ ಶುರು ಮಾಡೋಣ. ಇವತ್ತು ನಾವು ಸ್ವಲ್ಪ ಹೊರಗಡೆ ಹೋಗೋಣ ಅಂತೇಳಿ ಯಲಹಂಕಕ್ಕೆ ಹೋಗಬೇಕಿತ್ತು, ಹಾಗಾಗಿ ಹೊರಟಿದ್ವಿ. ಹಾಗೆ ಅಂದೇವೆ ಹೋಗ್ತಾ ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ಹೇಳಿ. ತುಂಬ ದಿನಗಳಾಗಿತ್ತು. ಸೊ ಬೆಂಗಳೂರು ನೋಡಿ, ಮಳೆ ವಾತಾವರಣ ಇದ್ರೂ, ಮೋಡ ಇದ್ರೂ, ಬೇಸಿಗೆನಲ್ಲೂ ಒಂದೇ ರೇಟು, ಮಳೆಗಾಲದಲ್ಲೂ ಒಂದೇ ರೇಟು ಅನ್ನೋ ಥರ ₹100 ಒಂದು ಎಳ್ನೀರಾಗಿದೆ. ನಮ್ಗೆ ಅಟ್ಲೀಸ್ಟ್ ನಾವು ಒಂದು 2-3 ತೊಗೋತೀವಿ, ಇದಕ್ಕೆ ₹90 ಮಾಡಿಕೊಟ್ರು. ಸೊ ಎಳ್ನೀರು ಕುಡ್ಕೊಂಡು ಮುಂದೆ ಹಾಗೆ ಹೊರಟ್ವಿ. ನಮ್ಮನೆಯವ್ರು ಸ್ವಲ್ಪ ಶೂಸ್ ತೊಗೋಬೇಕಾಗಿತ್ತು, ಅದಕ್ಕೆ ಶೂಸ್ ತೊಗೊಳ್ಳೋಣ ಅಂತ ಹೇಳಿ. ಲಾಸ್ಟ್ ಟೈಮ್ ತೊಗೊಂಡೋಗಿದ್ರು, ಚಿಕ್ಕದಾಗಿತ್ತು ಅಂತ ಹೇಳಿ ಅವರು ಶೂಸ್ ತೊಗೊಂಡ್ರು. ಮತ್ತು ಇನ್ನೇನು ಸ್ಲಿಪ್ಪರ್ಸ್ ಏನೋ ಬೇಕಾಗಿತ್ತಂತೆ, ಸೊ ಅದನ್ನು ತೊಗೊಂಡ್ರು. ನಾನು ಹಾಗೆ ಚೆನ್ನಾಗಿತ್ತು ಅಂತ ಹೇಳಿ ಝೀ ಕೋಡಲ್ಲಿ ಒಂದು ಕಾರ್ಡ್ ಸೆಟ್ ತೊಗೊಂಡೆ. ಚೆನ್ನಾಗಿತ್ತು, ಪರವಾಗಿಲ್ಲ, ರೀಸನಬಲ್ ಆಗಿ ಇತ್ತು. ಹಾಗಾಗಿ ಝೀ ಕೋಡಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ನನಗೆ ಹೊರಗಡೆ ಹೋಗ್ತಾಯಿದ್ವಿ. ಚೆನ್ನಾಗಿದೆ, ಶಾಪಿಂಗ್ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಲ್ಲಿದೆ ಕುರ್ತಾಗಳು, ಅದೆಲ್ಲ ಕಲರ್ಸ್ ಅಂತೂ ಇಷ್ಟ ಆಯಿತು, ಚೆನ್ನಾಗಿದೆ. ಸೊ ಇವಾಗ ಹೊರಟ್ವಿ ತೊಗೊಂಡು, ಬೇಗ ಹೋಗೋಣ ಅಂತ. ಮನೆಗೆ ಗೆಸ್ಟ್ ಬರೋರು ಕೂಡ ಇದ್ದರು, ಹಾಗಾಗಿ ಮಧ್ಯಾಹ್ನ ಲಂಚ್ಗೆಲ್ಲ ಪ್ರಿಪೇರ್ ಮಾಡಬೇಕಿತ್ತಲ್ಲ, ಹಂಗಾಗಿ ಬೇಗ ಹೊರಟ್ವಿ. ಅಲ್ಲೇ ಮಗ ಬರಲಿಲ್ಲ, ಅವ್ನು ಹೊರಗಡೆ ನಿಂತಿದ್ದ, ಪಾರ್ಕಿಂಗ್ ಇಲ್ಲ ಅಂತ ಹೇಳಿ ಕಾರ್ ಹಾಕ್ಕೊಂಡು. ಸೊ ಅವ್ನು ಬಲೂನು ಕೊಟ್ಟರು, ಅಲೆಕ್ಸಂಗೆ ಆಟಾಡ್ಸೋಕ್ಕಾಗುತ್ತೆ ಅಂತ ಅವ್ನು ಬಲೂನ್ ಕೂಡ ತೊಗೊಂಡು ಇವಾಗ ನೋಡ್ತಿದ್ದಾನೆ ಏನೇನು ತೊಗೊಂಡ್ರಮ್ಮ ಇಷ್ಟೊತ್ತು ತನಕ ಹೋಗಿದ್ರಲ್ಲ ಒಳಗಡೆ ಅಂತೇಳಿ. ನೀವು ಯಾರಾದರೂ ಯಲಹಂಕ ನಿಯರೆಸ್ಟ್ ಇರೋರಿದ್ದರೆ ಯಲಹಂಕ ಝೀ ಕೋಡಲ್ಲಿ ಶಾಪಿಂಗ್ ಮಾಡ್ಬೋದು, ಪರವಾಗಿಲ್ಲ, ರೀಸನಬಲ್ ಆಗಿದೆ. ಅದು ತುಂಬ ಹೈ ಪ್ರೈಸ್ ಅಂತ ಏನಿಲ್ಲ. ಆಟಾಡ್ಕೊಂಡು ಎಲ್ಲ ಬಲೂನು ಹೊಡೆದಾಕಿದ್ದಾಯಿತು. ಸೊ ಇವಾಗ ಇದು ನಮ್ಮನೆ ಫ್ರೆಂಡ್ ಕೊಟ್ಟಿದ್ರು ಹಣ್ಣು, ಅದು ಅಮೃತ್ ನೋನಿ ಅಥವಾ ರಾಮಫಲ ಅಂತ ಏನು ಹೇಳ್ತೀವಿ ನೋಡಿ, ಅದು ನಾನು ಫಸ್ಟು ಟಿ ವಿಲೆಲ್ಲ ನೋಡಿದ್ದೆ, ಬಟ್ ರಿಯಲಾಗಿ ನೋಡಿರಲಿಲ್ಲ. ಅವ್ರು ಕೊಟ್ಟೊಂದು 2 ದಿನಕ್ಕೇ ಹಣ್ಣಾಗೋಗಿದೆ ಅದು. ನೋಡೋಣ, ಫಸ್ಟ್ ಟೈಮ್ ಲೈಫಲ್ಲಿ ನಾವು ಯಾರೂ ನೋಡೂ ಇಲ್ಲ, ಅದನ್ನು ಮುಟ್ಟೂ ಇರಲಿಲ್ಲ. ನೋಡೋಣ ಅಂಥೇಳಿ ಅವ್ರು ಸ್ವಲ್ಪ ಹುಳಿ ಸ್ವೀಟು ಎಲ್ಲ ಇರುತ್ತೆ ಅಂದರು. ಟೇಸ್ಟ್ ನೋಡೋಣ ಅಂಥೇಳಿ ಕಟ್ ಮಾಡ್ತಾಯಿದ್ದೆ. ನಮ್ಮನೆಯವರು ಇದ್ದಿದ್ದ ಲಗೇಜ್ಗಳನ್ನೆಲ್ಲ ಒಳಗಡೆ ತೊಗೊಬಂದು ಇಡ್ತಾಯಿದ್ರು. ಅವರು ಮಾವಿನ ಹಣ್ಣು ಸೀಸನಲ್ಲ, ಶ್ರೀನಗರದಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಅಂಥೇಳಿ ಇಲ್ಲೇ ತಿನ್ನೋಕ್ಕೆ ಅಂತ ಹೇಳಿ ತೊಗೊಬಂದರು ಸ್ವಲ್ಪ, 1-2 kg ಮಾವಿನ ಹಣ್ಣು ಕೂಡ. ಅಲೆಕ್ಸಾ ನನ್ನ ಮಗನ ಜೊತೆ ಆಟ ಆಡ್ತಿದ್ದಾಳೆ. ಬಲೂನ್ ಅಂತೂ ಹೊಡೆದಾಕಾಯ್ತು, ಯಾವುದೇ ತಂದು ಕೊಟ್ಟರು 2 ನಿಮಿಷನೂ ಉಳಿಸಲ್ಲ. ಸೊ ಹಣ್ಣು ಟೇಸ್ಟ್ ನೋಡೋಣ ಇವಾಗ. ಅದು ಟೇಸ್ಟ್ ಹೇಗಿದೆ ಅಂತಂದರೆ, ಉಪ್ಪು ಒಂಥರ ಹುಳಿ ಇದೆ, ಮತ್ತು ಸ್ವೀಟು ಇದೆ, ತಿನ್ಬೋದು. ಇನ್ನು ಸೀತಾಫಲ ತಿಂತೀವಲ್ಲ, ಕಸ್ಟರ್ಡ್ ಆ್ಯಪಲ್ಲು, ಆ ಥರ ಒಂಥರ ಚೆನ್ನಾಗಿದೆ. ಬಟ್ ಇದು ಆಯುರ್ವೇದಿಕ್ ಮೆಡಿಷನ್, ಆಯುರ್ವೇದಿಕಲ್ಲಿ ತುಂಬ ಉಪಯೋಗಿಸ್ತಾರಂತೆ. ಅಮೃತ್ ನೋನಿ ಅಂತೆಲ್ಲ ಮಾಡ್ತಾರೆ ನೋಡಿ, ಎಲ್ಲ ಟಿ ವಿಲೆಲ್ಲ ಬರುತ್ತಲ್ಲ ಆ ಥರದ್ದು. ಮಂಡಿ ನೋವಿಗೆ, ಮತ್ತು ಇದರಲ್ಲಿ ವೈಟಮಿನ್ ಎ ಮತ್ತು ಸಿ ತುಂಬ ಜಾಸ್ತಿ ಇದೆ ಅಂತ ಹೇಳ್ತಾರೆ. ತಿಂದರೆ ಒಳ್ಳೆಯದು, ಬಟ್ ನೋಡೋಕ್ಕೆ ಒಂಥರ ಅನಿಸುತ್ತೆ, ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಇನ್ನೇನು ಗೆಸ್ಟ್ ಬರೋ ಟೈಮ್ ಆಯಿತು, ಹಾಗಾಗಿ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ಇದೊಂದು ನಾನು ಪ್ರಾಡಕ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು. ನಾನು ತರಿಸಿದ್ದೆ, ನನಗೆ ಯೂಸ್ಫುಲ್ ಅಂತ ಅನ್ನಿಸ್ತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಇದು ಒಂದು ಆಯಿಲ್ ಸ್ಪ್ರೇ ಕ್ಯಾನು. ನಾವು ಮಾಮೂಲಿ ತೊಗೊಂಡಾಗ ಎಲ್ಲ ಲೀಕ್ ಆಗುತ್ತಲ್ಲ, ಇದ್ರಲ್ಲಿ ಜಾಸ್ತಿ ಎಣ್ಣೆ ಖರ್ಚಾಗಲ್ಲ. ದೋಸೆಗೆ, ಚಪಾತಿಗೆಲ್ಲ ಇದರಲ್ಲಿ ನಾವು ಸ್ಪ್ರೇ ಮಾಡ್ಕೋಬೋದು. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಾದ್ರು ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇದ್ದರೆ, ಯಾರಿಗಾದ್ರೂ ಬೇಕಿದ್ರೆ, ಅವಶ್ಯಕತೆ ಇದ್ದರೆ ಪರ್ಚೇಸ್ ಮಾಡ್ಕೊಳ್ಳಿ. ನಾನು ಮೀಶೋನಲ್ಲಿ ತರಿಸಿದ್ದು, ತುಂಬ ಜಾಸ್ತಿ ಎಲ್ಲ ಏನಿಲ್ಲ, ಏನು 150-200 ಒಳಗಡೆ ಸಿಕ್ಬಿಡುತ್ತೆ. 90 ರುಪೀಸ್ಗೂ ಸಿಗುತ್ತೆ. ನೋಡಿ, ಇದ್ರೊಳಗಡೆ ಒಂದು ತೆಳುವಾಗಿರುವಂಥ ಬಟ್ಟೆ ಕೊಟ್ಟಿರ್ತಾರೆ ಪೈಪಲ್ಲಿ, ಅದನ್ನು ತೆಗೆದುಬಿಡಿ. ನಾವು ಫಸ್ಟ್ ಅದು ತೆಗೆದೇ ಸ್ಪ್ರೇ ಮಾಡೋಕ್ಕೆ ಹೋದ್ವಿ, ಬರಲಿಲ್ಲ. ಅದಕ್ಕೆ ನಾನು ಹೇಳ್ತಿದ್ದು, ಲಾಸ್ಟಲ್ಲಿ ಒಂದು ಕ್ಯಾಪ್ ಥರ ಇರುತ್ತೆ ಪೈಪ್ ಎಂಡಲ್ಲಿ, ಅದನ್ನು ತೆಗೆದುಬಿಡಿ. ಆ್ಯಕ್ಚುಲಿ ಅವ್ರು ಕೊಟ್ಟಿರೋದು ಕಸ ಕಡ್ಡಿ ಏನಾದರೂ ಹೋಗಿ ಸಿಗಾಕೋಬಾರ್ದು ಅಂತ ಹೇಳಿ, ಬಟ್ ಅದಿದ್ದರೆ ಅದು ಪಂಪ್ ಮಾಡಲ್ಲ, ಹಾಗಾಗಿ ಅದನ್ನು ತೆಗೆದುಬಿಟ್ವಿ. ಕೈಯಲ್ಲೇ ತೆಗಿಬೋದು. ನೋಡಿ, ಇವಾಗ ತುಂಬ ಚೆನ್ನಾಗಿ ಸ್ಪ್ರೇ ಆಗುತ್ತೆ, ಜಾಸ್ತಿ ಎಣ್ಣೆ ಕೂಡ ಖರ್ಚಾಗಲ್ಲ. ನಾವು ಈ ಥರ ಏನಾದರೂ ಒಗ್ಗರಣೆಗೆಲ್ಲ ಹಾಕ್ಕೊಳ್ಳೋದಿದ್ರೆ ಈ ಥರ ಹಾಕ್ಕೋಬೋದು. ಇಲ್ಲಾಂದರೆ ಕ್ಯಾಪ್ನ ಕ್ಲೋಸ್ ಮಾಡಿ ನಾನು ಸ್ಪ್ರೇ ಮಾಡಿ ತೋರಿಸ್ತೀನಿ ನೋಡಿ. ನಾನು ಆ್ಯಕ್ಚುಲಿ ನೀರು ಹಾಕಿದ್ದೀನಿ ಇವಾಗ, ಟ್ರೈ ಮಾಡೋಣ ಅಂತ. ನೋಡಿ, ಈ ಥರ ಸ್ಪ್ರೇ ಆಗುತ್ತೆ. ದೋಸೆಗೆ, ಚಪಾತಿಗೆಲ್ಲ ಹಾಕೋದಕ್ಕೆ ತುಂಬಾ ಅನುಕೂಲ. ಕಮ್ಮಿ ಎಣ್ಣೆನೂ ಹಾಕೋಬೋದು. ಸ್ಪೂನಲ್ಲೆಲ್ಲ ಹಾಕಿದ್ರೆ ಜಾಸ್ತಿ ಎಣ್ಣೆ ಹೋಗುತ್ತೆ. ನಾನು ಇವಾಗ ಅಕ್ಕಿ ರೊಟ್ಟಿ ಮಾಡ್ತಿದ್ದೆ, ನಿಮಗೆ ತೋರಿಸೋಣ ಅಂತ ಹೇಳಿ ಅದ್ರ ಮೇಲೆ ನಾನು ಸ್ಪ್ರೇ ಮಾಡ್ತಿದ್ದೀನಿ. ತುಂಬಾ ಯೂಸ್ಫುಲ್ ಅಂತ ಅನ್ನಿಸ್ತು, ಚೆನ್ನಾಗಿದೆ. ಸೊ ಇವಾಗ ಗೆಸ್ಟ್ ಕೂಡ ಬಂದರು. ಇವರು ಬಂದು ನಮ್ಮ ಅತ್ತೆ ಇದ್ದಾರಲ್ಲ, ನಮ್ಮ ಅತ್ತೆಯವರ ಫ್ರೆಂಡು. ಇವರೆಲ್ಲ ನಮ್ಮ ಮನೆಯವರೆಲ್ಲ ಜೊತೆಲೇ ಬೆಳೆದಿದ್ದು. ಸೊ ಇವರು ಯಲಹಂಕದಲ್ಲೇ ಇರೋದ್ರಿಂದ ನಮ್ಮ ಹಸ್ಬೆಂಡ್ ಬಂದಾಗ ಕರೆದಿದ್ರು, ಬನ್ನಿ ಆಂಟಿ ಅಂತ ಹೇಳಿ. ಸೊ ಅವರು ಬಂದಿದ್ದರು. ಇವರು ರತ್ನಮ್ಮ ಆಂಟಿ ಅಂತೇಳಿ, ಅವರು ಅನಿತಕ್ಕ. ಸೊ ಎಲ್ಲ ಮಾಡಿ ರೆಡಿ ಮಾಡಿಟ್ಟು ಅಡುಗೆ ಮಾಡಬೇಕಿತ್ತು. ಹಾಗೆ ಕ್ಯಾಂಪಸ್ ಒಂದು ರೌಂಡ್ ಬರೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಬಂದ್ವಿ. ವಾಕ್ ಕರ್ಕೊಂಡು ಬಂದೆ ಅವ್ರನ್ನ. ಅವರು ನೋಡಬೇಕು, ಕ್ಯಾಂಪಸ್ಸು ಕತ್ಲೆ ಆಗಿಬಿಡುತ್ತೆ ನೋಡೋಣ ಅಂತ. ಹಾಗಾಗಿ ವೆದರ್ ಕೂಡ ಚೆನ್ನಾಗಿತ್ತು, ತುಂಬ ಬಿಸಿಲೆಲ್ಲ ಏನಿಲ್ಲ. ಒಂದು ರೌಂಡ್ ಬಂದ್ವಿ. ಸೊ ನಮ್ಮನೆಗಂತೂ ಸಿಕ್ಕಾಪಟ್ಟೆ ಖುಷಿ, ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಲ್ಲ ಅಂತ ಹೇಳಿ. ಇವಾಗೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಒಂದೇ ಕಡೆ ಅಂದರೆ ಒಂದೇ ಬಿಲ್ಡಿಂಗಲ್ಲಿ ಇದ್ದವರು ಇವರೆಲ್ಲರೂ. ಹಾಗಾಗಿ ಇವತ್ತು ನಂದು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡ್ತಾಯಿದ್ರು ಆಂಟಿ ಮತ್ತು ಅವ್ರ ಮಗಳು ಎಲ್ಲರೂ. ಹಾಗೆ ನೋಡ್ತಾನೆ ನಾವು ನಾನ್ ವೆಜ್ ಮಾಡಿದ್ವಿ.
ಸೊ ಕೈಮಾ ಉಂಡೆ ಅವ್ರ ಕೈಲಿ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು. ಸೊ ಹಾಗಾಗಿ ಅವ್ರ ಕೈಲೇ ಮಾಡಿಸಿದ್ದು. ಫಸ್ಟು ಸ್ವಲ್ಪ ಫ್ರೈ ಮಾಡಿ ಕೊಟ್ವಿ ತಿನ್ನೋಕ್ಕೆ ಅಂಥೇಳಿ. ಆಮೇಲೆ ಇನ್ನು ಮಿಕ್ಕಿದ್ದನ್ನು ಸಾಂಬಾರಿಗೆ ಹಾಕೋಣ ಅಂಥೇಳಿ ಮಾಡ್ತಾಯಿದ್ವಿ. ಅವ್ರ ಮಗಳು ನಾನು ಸೇರಿಕೊಂಡು ಇವಾಗ ಅಡುಗೆ ಎಲ್ಲ ಆಗಿ ನಮ್ಮನೆಯವ್ರಿಗೆ ಮತ್ತು ರತ್ನಮ್ಮ ಆಂಟಿಗೆ ಇಬ್ರಿಗೂ ಊಟ ಕೊಟ್ಟಿದ್ದಾಯಿತು. ಅವರು ನಾನ್ ವೆಜ್ ನಾವು ಮತ್ತು ಆಂಟಿ ಮಾತ್ರ ತಿಂದಿದ್ದು. ಅವರು ಅನಿತಕ್ಕ ಮತ್ತು ಅವ್ರ ಹಸ್ಬೆಂಡೇನು ಊಟ ಮಾಡಲಿಲ್ಲ. ಸೊ ಅವ್ರಿಗೆ ವೆಜ್ ಮಾಡಿದ್ವಿ. ಸೊ ಎಲ್ಲ ಮುಗಿಸ್ಕೊಂಡು ಪಾಪ ಅವ್ರೂ ಟೈಮ್ ಆಗೋಗಿತ್ತು, ಲೇಟ್ ನೈಟು ಹೊರಟರು. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.